ಪತಿಯ ಅನೈತಿಕ ಸಂಬಂಧ ಆರೋಪ ಪತ್ನಿ ನೇಣಿಗೆ ಶರಣಾಗಿದ್ದಾಳೆ. ಬೆಂಗಳೂರಿನ ಹೆಬ್ಬಾಳದ ಕನಕನಗರದಲ್ಲಿ ಈ ಘಟನೆ ನಡೆದಿದೆ. 29 ವರ್ಷದ ಬಹರಾಸ್ಮ ನೇಣಿಗೆ ಶರಣಾಗಿರುವಂತಹ ಪತ್ನಿ 2 ವರ್ಷದ ಹಿಂದೆ ಬಶೀರುಲ್ಲಾ ಜೊತೆ ಅಸ್ಮಾ ಮದುವೆಯಾಗಿತ್ತು. ಬೇರೊಬ್ಬ ಯುವತಿಯ ಜೊತೆಗೆ ಬಶೀರ್ ಅನೈತಿಕ ಸಂಬಂಧವನ್ನ ಹೊಂದಿದ್ದಾನೆ ಅನ್ನುವಂಥ ಅನುಮಾನ, ಆರೋಪ ಎಲ್ಲವೂ ಕೂಡ ಇತ್ತು. ಆ ನಿಟ್ಟಿನಲ್ಲಿ ಈಕೆ ನೇಣಿಗೆ ಶರಣಾಗಿದ್ದಾಳೆ. ಪತಿಯ ಅನೈತಿಕ ಸಂಬಂಧಕ್ಕೆ ಬೇಸತ್ತು ಬಹರಾಸ್ಮಾ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆದರೆ ಮೃತ ಯುವತಿ ಕುಟುಂಬಸ್ಥರು ಹೇಳ್ತಾ ಇರೋದೇ ಬೇರೆ. ಪತಿ ವಿರುದ್ಧ ಕೊಲೆ ಆರೋಪವನ್ನ ಮಾಡಿದ್ದಾರೆ. ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. 2 ವರ್ಷದ ಹಿಂದೆ ಬಶೀರುಲ್ಲಾ ಜೊತೆ ಮದುವೆಯಾಗಿತ್ತು. ಆದರೆ ಬಶೀರ್ಗೆ ಬೇರೆ ಯುವತಿಯ ಜೊತೆಯಲ್ಲಿ ಸಂಬಂಧ ಇದೆ, ಅನೈತಿಕ ಸಂಬಂಧ ಇದೆ ಅನ್ನುವಂಥ ಆರೋಪ ಪತ್ನಿ ಮಾಡ್ತಾ ಇರೋದು. ಒಂದಷ್ಟು ಈ ವಾಟ್ಸಪ್ ಚಾಟ್ಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗಿದೆ. 2 ವರ್ಷದ ಹಿಂದೆ ಮದುವೆ ಆಗಿರೋದು. ಈಗ ಆಕೆಯ ಕುಟುಂಬಸ್ಥರು ಹೇಳ್ತಾ ಇರೋದು ಇದು ಆತ್ಮಹತ್ಯೆ ಅಲ್ಲ, ಬದಲಾಗಿ ಇದು ಕೊಲೆ ಅನ್ನುವಂಥ ಆರೋಪವನ್ನು ಯುವತಿಯ ಮನೆಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸರು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದು ಅಸಲಿಗೆ ಆತ್ಮಹತ್ಯೆಯ, ಆಕೆ ಪತಿಯಿಂದಾಗಿ ನೊಂದು ಅಥವಾ ಆಕೆ ಮೇಲೆ ಹಲ್ಲೆಗಳೇನೋ ಆಗ್ತಾ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಫೋಟೋಗಳು ಕೂಡ ಈಗ ಲಭ್ಯ ಆಗಿರೋದು. ತಲೆ ಮೇಲೆ ಒಂದಷ್ಟು ಗಾಯಗಳಾಗಿರುವಂಥ ಫೋಟೋಗಳನ್ನು ಕೂಡ ಆಕೆ ಹಾಕ್ಕೊಂಡಿದ್ಲು, ಶೇರ್ ಮಾಡಿದ್ಲು. ಜೊತೆಗೆ ಆ ವಾಟ್ಸಪ್ ಚಾಟ್ ಕೂಡ ಲಭ್ಯ ಆಗಿದೆ. ಈತನ ಅನೈತಿಕ ಸಂಬಂಧ ಇದೇ ಈಕೆಯ ಸಾವಿಗೆ ಕಾರಣ ಆಯ್ತಾ ಅಥವಾ ಕೊಲೆ ನಡೆದಿದ್ಯಾ ಅನ್ನುವಂಥ ಶಂಕೆ ಯುವತಿಯ ಮನೆಯವ್ರಿಗೂ ಕೂಡ ಇದೆ. ಹಾಗಾಗಿ ಅದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದಷ್ಟು ವಾಟ್ಸಪ್ ಚಾಟ್ಗಳನ್ನು ಗಮನಿಸ್ತಾ ಇದ್ದೀವಿ. ಆತನಿಗೆ ಅನೈತಿಕ ಸಂಬಂಧ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ ಆಕೆ ತಗೊಂಡಿರುವಂಥ ಒಂದಷ್ಟು ವಾಟ್ಸಪ್ ಸ್ಕ್ರೀನ್ಶಾಟ್ಸ್, ಅದರ ಜೊತೆಲಿ ಈಕೆಯ ಮೇಲೂ ಕೂಡ ಹಲ್ಲೆಗಳು ನಡೆದಿತ್ತು, ಅದನ್ನು ಪ್ರಶ್ನಿಸಿದ್ಲೇನೋ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ. ಇದೆಲ್ಲದಕ್ಕೂ ಉತ್ತರ ಬಶೀರುಲ್ಲಾ ನೀಡಬೇಕಾಗಿದೆ. ಅದರ ಜೊತೆಲಿ ಪೊಲೀಸರು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ, ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಯುವತಿಯ ಮನೆಯವರಿಗೆ ಅನುಮಾನಗಳು ಇರೋದ್ರಿಂದ ಆಕೆಯನ್ನು ಕೊಲೆ ಮಾಡಿದ್ದಾರೆ, ಆತ ಕೊಲೆ ಮಾಡಿದ್ದಾನೆ, ಆತನಿಗೆ ಬೇರೆ ಅನೈತಿಕ ಸಂಬಂಧ ಇತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪ ಕೂಡ ಕೇಳಿ ಬರ್ತಾ ಇರೋದ್ರಿಂದ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಹೆಬ್ಬಾಳದ ಕನಕನಗರದಲ್ಲಿ ನಡೆದಿರುವಂಥ ಘಟನೆ ಇದು. ಪತಿಯ ಈ ಅನೈತಿಕ ಸಂಬಂಧಕ್ಕೆ ಬೇಸತ್ತು ಪತ್ನಿಯೇ ಸೂಸೈಡ್ ಮಾಡಿಕೊಂಡಿದ್ದಾಳೆ, ನೇಣಿಗೆ ಶರಣಾಗಿದ್ದಾಳೆ. ಅದಕ್ಕೂ ಮುನ್ನ ಒಂದಷ್ಟು ವಾಟ್ಸಪ್ ಚಾಟ್ಗಳು, ಅದರ ಜೊತೆಯಲ್ಲಿ ಆಕೆ ಮೇಲೆ ಹಲ್ಲೆ ಆಗಿರುವಂಥ ಫೋಟೋಗಳು, ಇದೆಲ್ಲವೂ ಕೂಡ ಈಗ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ ಹೆಬ್ಬಾಳದ ಕನಕನಗರದಲ್ಲಿ ನಡೆದಿರುವಂಥ ಘಟನೆ ಅಸಲಿಗೆ ಏನಾಯಿತು? ಹಾಗಾದರೆ 2 ವರ್ಷದ ಹಿಂದೆ ಮದುವೆಯಾಗಿರೋದು ಏನಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಗಳನ್ನು ಕೂಡ ಈಗ ನಡೆಸಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, 2 ವರ್ಷದ ಹಿಂದೆ ಮದುವೆ ಆಯಿತು, ಎಲ್ಲವೂ ಸರಿ ಇದ್ದಂತೆ ಕಾಣಿಸ್ತಾ ಇಲ್ಲ, ಮೇಲ್ನೋಟಕ್ಕೆ ಸರಿ ಇದೆ ಅಂತ ಅನಿಸಿದ್ರು ಕೂಡ ಆ ರೀತಿ ಅನ್ನಿಸ್ತಾ ಇಲ್ಲ. ವಾಟ್ಸಪ್ ಚಾಟ್ ಜೊತೆಗೆ ಈಕೆ ಈಗ ಏನು ಹೇಳಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ? ಸೂಸೈಡ್ ನೋಟ್ ಏನಾದರೂ ಸಿಕ್ಕಿದೆಯಾ? ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನು ಹೇಳ್ತಾ ಇದ್ದಾರೆ? ಅಶ್ವಿನಿ, 2023 ಜುಲೈಯಲ್ಲಿ ಆಸ್ಮಾ ಮತ್ತು ಬಶೀರುಲ್ಲಾ ಎನ್ನುವಂತಹವರ ಒಂದು ವಿವಾಹವಾಗಿರುತ್ತೆ. ಇವರ ವಿವಾಹವನ್ನು ಅವರ ಕುಟುಂಬಸ್ಥರು ಅದ್ದೂರಿಯಾಗಿ ಮಾಡಿಕೊಟ್ಟಿರ್ತಾರೆ. ಮದುವೆ ಸಂದರ್ಭದಲ್ಲಿ ಅವರಿಗೆ ವರದಕ್ಷಿಣೆ ರೂಪದಲ್ಲಿ ಹಣ ಮತ್ತು ಚಿನ್ನ ಎಲ್ಲವನ್ನು ಕೊಟ್ಟು ಮದುವೆಯನ್ನು ಮಾಡಿಕೊಟ್ಟಿರ್ತಾರೆ. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆದರೆ ಈತ ದೆಹಲಿಗೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಬೇರೆ ಯುವತಿಯ ಜೊತೆ ಒಂದು ಸ್ನೇಹವನ್ನು ಬೆಳೆಸಿ ಅದಾದ ಬಳಿಕ ಆಕೆಯ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಆಕೆ ಪತಿಗೆ ಗೊತ್ತಾದಂಥ ಸಂದರ್ಭದಲ್ಲಿ ಆ ಪತಿಯ ವಿಚಾರವನ್ನು ಪತ್ನಿಯವರ ಮನೆಯವರ ಜೊತೆ ವಿಚಾರಣೆಯನ್ನು ಹೇಳ್ತಾಳೆ. ಆ ಸಂದರ್ಭದಲ್ಲಿ 2 ಕುಟುಂಬದವರನ್ನ ಕರೆದು ಮಾತುಕತೆ ಆಗಿ ಮುಂದೆ ಈ ರೀತಿ ಆಗದಂತೆ ಇಬ್ಬರಿಗೂ ಕೂಡ ಬುದ್ಧಿಯನ್ನು ಹೇಳ್ತಾರೆ. ಅಂದರೆ ಜಗಳ ಮಾಡಬಾರ್ದು, ಮತ್ತು ಆತನಿಗೂ ಕೂಡ ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ ತಿಳಿ ಹೇಳ್ತಾರೆ. ಆಗ ಆತ ಕೂಡ ಒಪ್ಕೊಂಡು ಸುಮ್ಮನೆ ಇರ್ತಾನೆ. ಆದರೆ ದಿನ ಕಳೆದಂತೆ ಕೂಡ ಮತ್ತೆ ಅದೇ ಒಂದು ಚಾಳಿಯನ್ನು ಮುಂದುವರಿಸ್ತಾನೆ. ಆತನ ಮೊಬೈಲ್ನಲ್ಲಿ ಹಲವು ಯುವತಿಯರ ಒಂದು ಫೋನ್ ನಂಬರ್ ಇಟ್ಕೊಂಡು ಅವ್ರ ಜೊತೆ ಚಾಟ್ ಮಾಡುವಂಥದ್ದನ್ನು ಎಲ್ಲವೂ ಕೂಡ ಈಕೆಗೆ ಸಿಗದಂಥ ಸಂದರ್ಭದಲ್ಲಿ ಸಾಕಷ್ಟು ಮಾನಸಿಕವಾಗಿ ನೊಂದು ಅವರು ಮತ್ತೆ ಈ ವಿಚಾರವನ್ನು ತೆಗೆದು ಗಲಾಟೆಯನ್ನು ಮಾಡ್ತಾರೆ. ಆತ
ಮಾನಸಿಕವಾಗಿ ಹಿಂಸೆ ಕೊಡೋದ್ರ ಜೊತೆಗೆ ದೈಹಿಕವಾಗಿ ಹಲ್ಲೆಯನ್ನು ಕೂಡ ಮಾಡಿರ್ತಾನೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬಾರಿ ಹೇಳಿದ್ರು ಕೂಡ ಆತ ಕೇರ್ ಮಾಡಲ್ಲ. ಆ ಸಂದರ್ಭದಲ್ಲಿ ಆಕೆ ಅವರ ಮನೆಯವರಿಗೆ ವಿಚಾರವನ್ನು ತಿಳಿಸಿ ಆಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ವಿಚಾರ ಗೊತ್ತಾಗುತ್ತೆ. ಅವರು ಕುಟುಂಬಸ್ಥರು ಕೂಡ ಬಂದು ನೋಡಿದಂಥ ವೇಳೆಯಲ್ಲಿ ಆ ಮನೆಯ ಒಂದು ಕಿಟಕಿ ಏನಿದೆ ಆ ಸಮೀಪದಲ್ಲಿ ಆಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಇರ್ತಾರೆ. ಆದರೆ ಅವರ ಕುಟುಂಬಸ್ಥರು ಈಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಲ್ಲ, ಬದಲಾಗಿ ಆತ ಹತ್ಯೆಯನ್ನು ಮಾಡಿ ನೇಣನ್ನು ಹಾಕಿದ್ದಾನೆ ಅಂತ ಹೇಳಿ ಆರೋಪವನ್ನು ಮಾಡಿ ನಿನ್ನೆ ಒಂದು ಹೆಬ್ಬಾಳ ಪೊಲೀಸರಿಗೆ ಒಂದು ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಈಗ ಒಂದು FIR ಅನ್ನು ಮಾಡಿಕೊಂಡು ಆತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಮೃತದೇಹವನ್ನು ಕೂಡ ಅಂಬೇಡ್ಕರ್ ಮೆಡಿಕಲ್ ಆಸ್ಪತ್ರೆಗೆ ರವಾನಾ ಮಾಡಿದ್ದು ಮರಣೋತ್ತರ ಪರೀಕ್ಷೆ ಬಂದ ನಂತರ ಆಕೆ ಆತ್ಮಹತ್ಯೆಯ ಕೊಲೆ ಅನ್ನೋದು ಕೂಡ ತಿಳಿದು ಬರುತ್ತೆ. ಸದ್ಯಕ್ಕೆ ಈ ಘಟನೆಗೆ ಸಂಬಂಧಪಟ್ಟಂತೆ ಏನು ಒಂದು ಪತಿಯವರ ಒಂದು ಕುಟುಂಬಸ್ಥರು ಮತ್ತು ಅವರ ಪೋಷಕರು ಯಾರು ಕೂಡ ಇದುವರೆಗೂ ಕೂಡ ಬಂದು ಸೊಸೆಯ ಒಂದು ಮೃತದೇಹವನ್ನು ನೋಡಿಲ್ಲ. ಈ ಎಲ್ಲವನ್ನು ನೋಡ್ತಾ ಇದ್ರೆ ಅವರೇ ಈ ಒಂದು ಘಟನೆಗೆ ಕುಮ್ಮಕ್ಕನ್ನು ಕೊಟ್ಟಿರೋದು, ಮಗನ ಒಂದು ಕೃತ್ಯಕ್ಕೆ ಕೂಡ ಸಾಥನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಮೃತ ಆಸ್ಮಾ ಅವರ ಕುಟುಂಬಸ್ಥರು ಕೂಡ ಆರೋಪವನ್ನು ಮಾಡ್ತಾ ಇರುವಂತದ್ದು. ಅಶ್ವಿನಿ. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.